ಎಲ್ರಿಗೂ ನಮಸ್ಕಾರ. ಇವತ್ತು ಮಗಳು ಸ್ಕೂಲಿಂದ ಬಂದು ಲೋಟಸ್ ಸೀಡ್ಸ್ ಸ್ನ್ಯಾಕ್ಸ್ ಮಾಡಿಕೊಡಿ ಅಂದ್ಲು, ಅಂದರೆ ಮಕಾನ. ಸೊ ಅದಕ್ಕೆ ಅಂತ ನಾನು ಸಿಂಪಲ್ ಆ್ಯಂಡ್ ಈಸಿ ಮಕಾನ ಫ್ರೈ ಮಾಡಿದೆ. ಇದಕ್ಕೆ ನಾನು ತೊಗೊಂಡಿರೋದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಇಷ್ಟು ತೊಗೊಂಡಿದ್ದೀನಿ. ಫ್ರೈ ಮಾಡೋದಕ್ಕೆ ಆಯಿಲ್ ಕೂಡ ಬಳಸ್ಬೋದು ಅಥವಾ ಗೀ ಕೂಡ ಬಳಸ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಕಾನ ಅಂದರೆ ಲೋಟಸ್ ಸೀಡ್ಸ್ನ ಒಂದು 5 ನಿಮಿಷದವರೆಗೆ ತುಂಬ ಕಡಿಮೆ ಉರಿಯಲ್ಲಿ, ಲೋ ಫ್ಲೇಮಲ್ಲಿ ಹುರಿತಾ ಇರಬೇಕು. ಜೊತೆಗೆ ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಂಡು ಹಾಗೆ ಹುರಿತಾ ಇರಬೇಕು. ನಿಮಿಷದ ನಂತರ ಸ್ವಲ್ಪ ಅರಿಶಿನ ಹಾಕಿದೆ ಕಲರಿಗೋಸ್ಕರ. ಅರಿಶಿನ ಎಲ್ಲ ಚೆನ್ನಾಗಿ ಕೋಟ್ ಆದ್ಮೇಲೆ ಲಾಸ್ಟಿಗೆ ಚಿಲ್ಲಿ ಪೌಡರ್ ಅಥವಾ ಪೆಪ್ಪರ್ ಪೌಡರ್ ಯಾವುದನ್ನಾದ್ರೂ ನೀವು ಖಾರಕ್ಕೆ ಬಳಸ್ಕೋಬಹುದು. ಈ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡಿ, ಇಲ್ಲ ಅಂದರೆ ಮಕಾನ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಇಮಿಡಿಯೇಟ್ ಅದನ್ನು ಒಂದು ಪಾತ್ರೆಗೆ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದ ನಂತರ ಕ್ರಿಸ್ಪಿ ಆಗುತ್ತೆ. ಸೊ ಇದು ಮಾಡೋದಕ್ಕೆ ಸುಮಾರು 8 ರಿಂದ 9 ನಿಮಿಷ ಟೈಮ್ ಸಾಕಾಗುತ್ತೆ. ಸೊ ಸಿಂಪಲ್ ಆ್ಯಂಡ್ ಈಸಿ ಮಕಾನ ಸ್ನ್ಯಾಕ್ಸ್ ಇಸ್ ರೆಡಿ.